ಕುರ್ಚಿ ಖಾಲಿ ಇಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಅಧಿಕಾರ ಹಂಚಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಾವು ಹೇಳಿದ್ದು ಬೇರೆ, ಸುದ್ದಿ ಆಗ್ತಾ ಇರೋದೇ ಬೇರೆ. ಕುರ್ಚಿ ಖಾಲಿ ಇಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಇನ್ನರ್ ಪಾಲಿಟಿಕ್ಸ್ ಬಗ್ಗೆಯೂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಬಡವರು, ರೈತರು, ಕಾರ್ಮಿಕರ ಕಲ್ಯಾಣ ಆಗಬೇಕಾಗಿದೆ. ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಗಬೇಕು. ಪ್ರೆಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕುರ್ಚಿ ಖಾಲಿ ಇಲ್ಲ, ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲವೇ ಇಲ್ಲ, ನಾನೇ ಮುಖ್ಯಮಂತ್ರಿ. ಯಾವುದೇ ಗೊಂದಲಗಳೂ ಇಲ್ಲ. ಅಧಿಕಾರ ಹಂಚಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ನಾವು ಹೇಳೋದೇ ಬೇರೆ, ಸುದ್ದಿ ಆಗ್ತಾ ಇರೋದೇ ಬೇರೆ. ಈಗ ಸದ್ಯಕ್ಕಂತೂ ಕುರ್ಚಿ ಖಾಲಿ ಇಲ್ವಲ್ಲ, ನಮ್ಮಲ್ಲಿ ಗೊಂದಲಗಳೂ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ನ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೇಳ್ತಲೇ ಇದ್ದಾರೆ, ಈಗಲೂ ಹೇಳ್ತಲೇ ಇದ್ದಾರೆ ಸಿದ್ದರಾಮಯ್ಯನವರು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ, ಬದಲಾವಣೆ ಆಗ್ಬಿಡ್ತದೆ, ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ. ಖಾಲಿನೇ ಇಲ್ಲ ಕುರ್ಚಿ, ಬದಲಾವಣೆ ಆಗ್ಬಿಡ್ತದೆ. ಆಮೇಲೆ ಎಲ್ಲರೂ ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದ್ರೆ ಒಂದು ದೊಡ್ಡ ಸುದ್ದಿ ಊಹೆ ಮೇಲೆ ಬರೆದು ಬಿಡೋದು. ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು, ಈ ಥರನೇ ಚರ್ಚೆ ಆಗಿರ್ಬೋದು. ಒಂದೊಂದ್ಸಾರಿ ನಾನು ನೋಡ್ತಾ ಇರ್ತೀನಿ ಟಿವಿಗಳಲ್ಲಿ, ಡೈಲಾಗ್ನೇ ಬರೆದು ಬಿಡ್ತಾರೆ ಅವರೇ. ಈ ತರ ಮಾತಾಡಿರಬಹುದು ಅಂತ ಡೈಲಾಗ್ನೇ ಬರೆದು ಬಿಡ್ತಾರೆ. ಎಂ.ಬಿ. ಪಾಟೀಲ್ ಹಿಂಗ್ ಮಾಡಿದ್ರು, ಕೆ.ಎಚ್. ಮುನಿಯಪ್ಪ ಈ ತರ ಮಾತಾಡಿದ್ರು, ಕೆ.ಜೆ. ಜಾರ್ಜ್ ಹಿಂಗ್ ಮಾತಾಡಿದ್ರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗ್ ಮಾತಾಡಿದ್ರು ಅಂತ ಬರೆದು ಬಿಡೋದು. ಮತ್ತೆ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕರಿಗೆ ಇವರು ಕಲ್ಯಾಣ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅವರೆಲ್ಲರೂ ಕೂಡ ಮುಖ್ಯವಾಹಿನಿ ಬರಬೇಕಲ್ಲ. ಬಸವಣ್ಣ ಹೇಳಿದ್ದು, ಬುದ್ಧ ಹೇಳಿದ್ದು, ಅಂಬೇಡ್ಕರ್ ಹೇಳಿದ್ದು, ಗಾಂಧೀಜಿ ಹೇಳಿದ್ದು, ನಾರಾಯಣ ಗುರು ಹೇಳಿದ್ದು, ಅವರೆಲ್ಲ ಹೇಳಿದಂತ ವಿಚಾರಗಳೆಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಹಿನಿ ಬರಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಅಂತಿಮವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.